ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಆಸ್ಪಿರಿನ್ ಮಾತ್ರೆ ನುಂಗೋದ್ರಿಂದ ಹೃದಯಾಘಾತದ ಅಪಾಯವನ್ನ ಕೊಂಚ ಮಟ್ಟಿಗೆ ಕಡಿಮೆ ಮಾಡಬಹುದು. ಹಲವು ವರ್ಷಗಳಿಂದ ಈ ಮಾತ್ರೆಯನ್ನ ಹೃದಯದ ರಕ್ಷಣೆಗಾಗಿ ಬಳಸಲಾಗ್ತಿದೆ. ಇತ್ತೀಚಿನ ಸಂಶೋಧನೆಯ ಪ್ರಕಾರ ಕ್ಲಾಪಿಡೋಗ್ರೆಲ್ ಎಂಬ ಮತ್ತೊಂದು ಔಷಧವು ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳನ್ನ ಕಡಿಮೆ ಮಾಡುವಲ್ಲಿ ಆಸ್ಪಿರಿನ್ಗಿಂತ ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ತಿಳಿದು ಬಂದಿದೆ. ಯುರೋಪ್ನಲ್ಲಿ ಹೃದ್ರೋಗ ಶಾಸ್ತ್ರದ ಸುಮಾರು 29,000 ರೋಗಿಗಳನ್ನ ಒಳಗೊಂಡ 7 ಕ್ಲಿನಿಕಲ್ ಪ್ರಯೋಗಗಳು ಕ್ಲಾಪಿಡೋಗ್ರೆಲ್ ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳ ಅಪಾಯವನ್ನ ಆಸ್ಪಿರಿನ್ಗಿಂತ 14% ಕಡಿಮೆ ಮಾಡಿದೆ ಅಂತ ಕಂಡುಹಿಡಿದಿದೆ. ಈ ಫಲಿತಾಂಶಗಳ ಆಧಾರದ ಮೇಲೆ ಹೃದಯದ ಕಾಯಿಲೆಯನ್ನ ತಡೆಗಟ್ಟಲು ಆಸ್ಪಿರಿನ್ ಬದಲಿಗೆ ಕ್ಲಾಪಿಡೋಗ್ರೆಲ್ ಅನ್ನ ಬಳಸಬಹುದು ಅಂತ ತಜ್ಞರು ಹೇಳಿದ್ದಾರೆ. ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆದಾಗ ರಕ್ತ ಹೆಪ್ಪುಗಟ್ಟಲು ಪ್ರಾರಂಭವಾಗುತ್ತೆ. ಕ್ಲಾಪಿಡೋಗ್ರೆಲ್ ಸೇವನೆಯಿಂದ ರಕ್ತ ತೆಳುವಾಗುತ್ತೆ. ಹೀಗಾಗಿ ಈ ಸಮಸ್ಯೆಗಳು ಕಾಣಿಸಿಕೊಂಡ ತಕ್ಷಣ ಕ್ಲಾಪಿಡೋಗ್ರೆಲ್ ಮಾತ್ರೆಯನ್ನ ನೀಡಿ ತಕ್ಷಣ ಆಸ್ಪತ್ರೆಗೆ ರವಾನಿಸಿ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.